ಇನ್ನು ಮಂಡ್ಯ ವಿವಿ ಸೇರಿ ರಾಜ್ಯದ 9 ವಿವಿಗಳ ರದ್ದತಿಗೆ ಮುಂದಾಗಿರುವಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಲಾಗಿದೆ. 11,144 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ದಾರೆ. ತಪ್ಪೇನು? ಆ ದುಡ್ಡನ್ನು ಒಯ್ದು ಗ್ಯಾರಂಟಿಗಳಿಗೆ ಹಾಕಕ್ಕಾಗ್ತದೆ. ಹೌದು, ತಪ್ಪೇನು? ದಲಿತರಿಗೆ ಮಾಡಿದ ಮೋಸ ವಂಚನೆ, ದಲಿತರಿಗೆ ಮಾಡಿದ ಮೋಸ ವಂಚನೆ, ದಲಿತರಿಗೆ ಮಾಡಿದ ಮೋಸ ವಂಚನೆ. ಎಸ್ಸಿ ಎಸ್ಟಿ ಹಣ ಕಾಂಗ್ರೆಸ್ ಗ್ಯಾರಂಟಿಗೆ ಬಳಕೆ ಆರೋಪ. ಮಾರ್ಚ್ 5ರಂದು ಪ್ರತಿಭಟನೆಗೆ ಮುಂದಾದ ಬಿಜೆಪಿ. ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿಗೆ ಬಳಸಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರ ವಿರುದ್ಧ ಬಿಜೆಪಿಯ 14 ತಂಡ ರಾಜ್ಯದ ವಿವಿಧ ಕಡೆ ಜನಾಂದೋಲನ ಪ್ರತಿಭಟನೆ ನಡೆಸ್ತಾ ಇದೆ. ಕೊಪ್ಪಳದಲ್ಲಿ ಇವತ್ತು ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ರೆ, ತುಮಕೂರಿನಲ್ಲಿ ಅರವಿಂದ ಬೆಲ್ಲದ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಇಷ್ಟೇ ಅಲ್ಲ, ಮಾರ್ಚ್ 5ರಂದು ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಕರೆ ನೀಡಿದ್ದು, ನಾಳೆ ದಲಿತ ಸಂಘಟನೆಗಳ ಜೊತೆ ಬಿಜೆಪಿ ಮುಖಂಡರು ಸಭೆ ಮಾಡಲಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಸಿದ್ಧತೆ ನಡೆಸಲಿದ್ದಾರೆ. ಈ 2 ವರ್ಷದ ಬಜೆಟ್ನಲ್ಲಿ 34,000 ಕೋಟಿ ಇಟ್ಟಾಗ 11,144 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ದಾರೆ. ದಲಿತರಿಗೆ ಮಾಡಿದ ಮೋಸ ವಂಚನೆ. ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೋ, ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೋ, ಬೈಬಲ್ ಹಿಡ್ಕೊಂಡು ಸಂವಿಧಾನ ಅಂತ ಹೇಳಿ ಅಡ್ಡಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಅನಿಸ್ತೈತಿ ಅವ್ರಿಗೆ ಬೈಬಲ್ ಅವ್ರಿಗೆ ಸಂವಿಧಾನ. SCP TSP ಹಣ ಅದನ್ನು SCP ಸಮಾಜಕ್ಕೆ, SC ಸಮಾಜಕ್ಕೆ ಮತ್ತು ST ಸಮಾಜಕ್ಕೆ ಉಪಯೋಗ ಮಾಡಬೇಕಾಗಿದೆ. ಆ ದುಡ್ಡನ್ನು ಒಯ್ದು ಗ್ಯಾರಂಟಿಗಳಿಗೆ ಹಾಕಕ್ಕಾಗ್ತದೆ. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಶಿವರಾಜ ತಂಗಡಗಿ, ಎಸ್ಸಿ ಎಸ್ಟಿ ಹಣ ಗ್ಯಾರಂಟಿಗೆ ಬಳಸಿದ್ರೆ ತಪ್ಪೇನು ಅಂದಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಸರ್, ಈಗ ನಾನು ಹೇಳಕತ್ತಿದ್ದು ಆ SCP TSP ಯೋಜನೆ ಹಣವನ್ನು ಗ್ಯಾರಂಟಿ ಬಳಕೆ ಮಾಡ್ಕೊಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಪ್ಪೇನು? ನಾನು ಕೇಳ್ತೀನಿ, ನಾವು ಕೊಡ್ತಾ ಇರೋದು SC ಜನಾಂಗಕ್ಕೆ ಬಿಟ್ಟು ಬೇರೆ ಕೊಟ್ಟಿದ್ದೀವ? ಇದೊಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಂಡ್ಯ ವಿವಿ ಸೇರಿ ರಾಜ್ಯದ 9 ವಿವಿ ರದ್ದತಿಗೆ ಮುಂದಾದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. 9 ಯೂನಿವರ್ಸಿಟಿಗಳನ್ನ ಮುಚ್ಚಬೇಕು, ಫೀಸಿಬಿಲಿಟಿ ಇಲ್ಲ, ಇದಕ್ಕೆ ಕೊಡಕ್ಕೆ ಹಣ ಆಗ್ತಾ ಇಲ್ಲ, ಎಂಪ್ಲಾಯ್ಮೆಂಟ್ನು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ, ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿವಿಗಳನ್ನು ಮುಚ್ತಾ ಇದೆ. ಅವರ ಮೂಲ ಉದ್ದೇಶ, ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ, ಹೌದು, ಏನು 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದಕ್ಕೆ ಹಣ ಹೊಂದ್ಸೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೆ ಈ ಥರದ ವಿವಿಗಳಿರ್ಬೋದು, ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋವಂಥದಕ್ಕೆ ಈ ಮಾಡಿರುವಂಥ ಒಂದು ಕುತಂತ್ರ ಅಷ್ಟೇ. ಇದು ಪಾಪರ್ ಆಗೋಗ್ಬಿಟ್ಟಿದೆ. ನಾನು ಸರ್ಕಾರನ ಕೇಳ್ತೀನಿ, ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ, ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ? ಬಾರ್ಗಳು ಮಾಡಿ, ಒಳ್ಳೆ ಲಾಭ ಬರ್ತದೆ ನಿಮಗೆ. ಬಾರು, ವೈನ್ ಸ್ಟೋರ್ ಎಲ್ಲ ಮಾಡಿ ಒಳ್ಳೆ ಲಾಭ ಬರ್ತದೆ. ಹೆಂಗೋ ಅಬಕಾರಿ ಮಂತ್ರಿ ಹಳೆಯವನ್ನೆಲ್ಲ ರೀಓಪನ್ ಮಾಡ್ತಾ ಇದ್ದಾರಲ್ಲ. ಒಟ್ಟಾರೆ ಬಿಜೆಪಿ ಸರ್ಕಾರದ ವಿರುದ್ಧ ಅನುದಾನ ಸಮರವನ್ನ ಸಾರಿದೆ. ಮಾರ್ಚ್ 7ರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ. ಅದಕ್ಕೂ ಮುನ್ನ ಪ್ರತಿಭಟನೆ, ಹೋರಾಟ ತಾರಕಕ್ಕೇರೋದು ಪಕ್ಕಾ ಆಗಿದೆ. ಬ್ಯೂರೋ ರಿಪೋರ್ಟ್, TV9.